ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ನಮಸ್ಕಾರ ಸ್ನೇಹಿತರೆ, ನಾನು ರಾಜನ್ ನಾಗೇಂದ್ರ ಸಂಗೀತ ದೊಡ್ಡ ಅಭಿಮಾನಿ. ನನ್ನ ಹೆಸರು ರಘು ಅಂತ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜನ್ ನಾಗೇಂದ್ರ ಅವರು ಲೆಜೆಂಡ್ರಿ ಮ್ಯೂಸಿಕ್ ಕಂಪೋಸರ್ಸ್. ಯಾವುದೇ ಸನ್ನಿವೇಶಕ್ಕಾಗಿರಲಿ, ಯಾವುದೇ ಎಮೋಷನ್ಗಾಗಿರಲಿ ಅವ್ರದ್ದೊಂದು ಹಾಡಂತೂ ಇದ್ದೇ ಇದೆ. ನಾನು ನನ್ನ ಸ್ನೇಹಿತರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಈ ಕರೋನಾ ವೈರಸ್ ಸಿಚುವೇಶನ್ ಬಗ್ಗೆನೂ ರಾಜನ್ ನಾಗೇಂದ್ರ ಅವರು ಕಂಪೋಸ್ ಮಾಡಿರೋ ಹಾಡುಗಳನ್ನ ಹೇಗಾದರೂ ಉಪಯೋಗಿಸ್ಕೋಬೋದಾ ಅಂತ ಮಾತಾಡ್ತಾ ಇದ್ವಿ. ಈಗ ಮಾತಾಡ್ತಿರ್ಬೇಕಾದ್ರೆ ಹಲವಾರು ಹಾಸ್ಯ ತುಂಬಿದ ಮಾತುಗಳು ಮೂಡಿಬಂತು. ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈ ಫೆಬ್ರವರಿ ಬಂದವಾಗ ಮ್ಯಾಂಗೋ ಸೀಸನ್ ಶುರು ಆಯಿತು ಅಂತ ನಮಗೆಲ್ಲ ತುಂಬ ಆಸೆ ಇತ್ತು. ವಸಂತಕಾಲ ಬಂದಾಗ ಮಾವು ಚಿಗುರಲೇಬೇಕು, ನವ ವಸಂತದ ಗಾಳಿ ಬೀಸಲು ಮಾವು ಚಿಗುರಿತು ಆಗಲೇ ಅಂತ ತುಂಬ ಸಂತೋಷದಿಂದ ಇದ್ವಿ. ಈ ಮ್ಯಾಂಗೋ ಸೀಸನ್ ಜೊತೆ ಈ ಕೊರೋನಾ ಸೀಸನ್ನು ಯಾಕೋ ಬಂದ್ಬಿಡ್ತು. ಅದಾದಮೇಲೆ ನೋಡಿ ಎಲ್ಲೆಲ್ಲಿ ನೋಡಿದ್ರೂ ಬರೀ ಕರೋನಾ ಬಗ್ಗೆನೇ ಇನ್ಫಾರ್ಮೇಷನ್. ಎಲ್ಲೆಲ್ಲಿ ನೋಡಲಿ ಕರೋನಾವನ್ನೇ ಕಾಣುವೆ, ಟಿ ವಿ ವಾಟ್ಸಾಪಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡಿ ಕಾಡುವೆ, ಕನಸಲು ನೀನೆ ಮನಸಲು ನೀನೆ, ಬರೀ ಕೊರೋನಾ ವೈರಸ್. ಬಾನಲ್ಲು ನೀನೇ ಭುವಿಯಲ್ಲು ನೀನೇ, ಬರೀ ಕೊರೋನಾ ವೈರಸ್. ಈ ಕೊರೋನಾ ವೈರಸ್ಸು ಬಂದು ಒಕ್ಕರಿಸ್ಬಿಟ್ಟಿದೆ, ಎಲ್ಲೂ ಹೋಗ್ತಾನೆ ಇಲ್ಲ. ಆ ಕೊರೋನಾ ವೈರಸ್ ಏನಾದರೂ ಹಾಡು ಹೇಳಬೇಕು ಅಂದರೆ ಯಾವ ಹಾಡು ಹೇಳುತ್ತೆ ಗೊತ್ತಾ? ಎಲ್ಲೂ ಹೋಗೋಲ್ಲ ಮಾಮ, ಎಲ್ಲೂ ಹೋಗೋಲ್ಲ, ನಿನ್ನನ್ನು ಬಿಟ್ಟು ಎಂದಿಗೂ ನಾನು ದೂರ ಹೋಗೋಲ್ಲ. ನನ್ನ ಫ್ರೆಂಡ್ ಒಬ್ಬ ಕೇಳ್ದ, ಯಾತಕ್ಕೋ ಈ ಕೊರೋನಾ ವೈರಸ್ ಹೀಗೆ ಹರಡ್ಬಿಟ್ಟಿದೆ? ನಾನು ಹೇಳಿದೆ, ಜನರು ಜಾಗ್ರತೆ ವಹಿಸ್ತಿಲ್ಲ ಕಣೋ. ತುಂಬ ಜನರು ಅವ್ರಿಗೆ ಬೇಕಾದ ಮಾಡ್ತಿದ್ದಾರೆ, ಯಾರ ಮಾತು ಕೇಳ್ತಿಲ್ಲ. ಅವ್ರು ಹಾಡೋ ಹಾಡುಗಳಿಂದನೇ ಗೊತ್ತಾಗ್ಬಿಡುತ್ತೆ ಈ ಕೊರೋನಾ ವೈರಸ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಇದೆ ಅಂತ. ಯಾವ ಥರ ಹಾಡುಗಳು ಹಾಡ್ತಿದ್ದಾರಪ್ಪ ಅಂದರೆ, ನಿನ್ನೆ ನಿನ್ನಗೆ, ನಾಳೆ ನಾಳೆಗೆ, ಇಂದು ನಮಗೆ ಚಿಂತೆ ಏತಕ್ಕೆ. ಚಿಂತೆ ಮಾಡಬೇಕು ಸರ್, ಚಿಂತೆ ಮಾಡಲೇಬೇಕು. ಕುಣಿದಾಡುವ ವಯಸ್ಸಿದ್ದು, ನಲಿದಾಡುವ ವಯಸ್ಸಿದ್ದು, ಸ್ವಲ್ಪ ತಾಳ್ಮೆ ಇಟ್ಕೋಬೇಕು ಸರ್. ಕೊರೋನಾ ಹೋದ್ಮೇಲೆ ಕುಣಿದಾಡಿ ನಲ್ದಾಡಿ. ನಮ್ಮೂರ್ನಾಗ ನಾನೊಬ್ಬನೇ ಜಾಣ. ನೀವು ಜಾಣ ಇರ್ಬೋದು ಸರ್, ಎಲ್ಲ ಗೊತ್ತಿರ್ಬೋದು ಸರ್, ಆದರೂ ಎಲ್ಲಿ ಬೇಕೋ ಅಲ್ಲಿ ಹೋಗಬೇಡಿ. ನನ್ನಂಥ ಗಂಡಿಲ್ಲ ಇರ್ಬೋದು ಸರ್, ಆದರೂ ದಯವಿಟ್ಟು ಮನೇಲೇ ಇರಿ. ಇನ್ನು ಸ್ವಲ್ಪ ಜನ ಹಾಡ್ತಿರ್ತಾರೆ, ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ಎಲ್ಲೆಲ್ಲಿಯೂ ಎಂದೆಂದಿಗೂ ನನ್ನಂತೆ ನಾನು ಇರುವೆನು, ನುಡಿವೆನು, ನಡೆವೆನು ಈ ಬಾಳಲಿ. ನಿಮಗೆ ಹೆಂಗೆ ಬೇಕೋ ಹಾಗಿದ್ದರೆ ಈ ಕೊರೋನಾನ ಡೆಫಿನೆಟಾಗಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇನ್ನು ಸ್ವಲ್ಪ ಜನ ಬೇಕಾದ ಆಟ ಆಡ್ತಿರ್ತಾರೆ, ಆಡು ಆಟ ಆಡು. ಇನ್ನು ಸ್ವಲ್ಪ ಜನ ಇರ್ತಾರೆ ಕಾಲೇಜ್ ಹುಡುಗರು, ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ. ಎಲ್ಲೂ ಅಲಿಬೇಡಿ ಸರ್, ದಯವಿಟ್ಟು ಮನೆಯಲ್ಲೇ ಇರಿ, ಇಲ್ಲದೇ ಕರೋನಾ ಏನಾದ್ರೂ ಕಂಟ್ರೋಲಿಗೆ ಬರಲ್ಲ. ಇವ್ರನ್ನೆಲ್ಲ ನೋಡ್ತಿದ್ರೆ ಮನ್ಸಿಗೆ ಬರೋ ರಾಜನ್ ನಾಗೇಂದ್ರ ಹಾಡು ಯಾವುದಪ್ಪ ಅಂದರೆ, ಏನೆಂದು ನಾ ಹೇಳಲಿ ಮಾನವನ ಆಸೆಗೆ ಕೊನೆಯಲ್ಲಿ. ನನ್ನ ಫ್ರೆಂಡ್ ಇನ್ನೊಬ್ಬ ಶುರು ಮಾಡಿಕೊಂಡ, ಗುರು ನಾನವತ್ತು ಕಬ್ಬನ್ ಪಾರ್ಕ್ ಹೋಗಿದ್ದೆ. ನಿಮ್ಗೆ ಗೊತ್ತಿರೋ ಹಾಗೆ ಕಬ್ಬನ್ ಪಾರ್ಕಲ್ಲಿ ತುಂಬ ಕಪಲ್ಸ್ ಇರ್ತಾರೆ, ತುಂಬ ಪ್ರೀತಿ ಮಾಡೋರು. ಒಬ್ಬರೂ ಸೋಷಿಯಲ್ ಡಿಸ್ಟೆನ್ಸೇ ಫಾಲೋ ಮಾಡ್ತಿಲ್ಲ. ಎಂತೆಂಥ ಹಾಡುಗಳು ಹಾಡ್ತಿರ್ತಾರೆ ಗೊತ್ತಾ? ಒಬ್ಬ ಹಾಡ್ತಿದ್ದ, ಸುತ್ತಮುತ್ತ ಯಾರೂ ಇಲ್ಲ, ನೀನು ನಾನು ಇಲ್ಲೇ ಎಲ್ಲ ಬಾರೇ ಸನಿಹಕ್ಕೆ ಅಂತಾನೆ. ಇನ್ನೊಬ್ಬ ಹಾಡ್ತಾನೆ, ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ, ಪ್ರೀತಿಸು ಸಮೀಪಿಸು.
ಹೀಗೆ ಹಾಡ್ತಾ ಇದ್ದರೆ ಒಂಚೂರು ಸೋಷಿಯಲ್ ಡಿಸ್ಟೆನ್ಸ್ ಬಗ್ಗೆ ಅವ್ರ ಗಮನನೇ ಕೊಡ್ತಿಲ್ಲ. ಅದಕ್ಕೆ ಕೊರೋನಾ ವೈರಸ್ಸು ತುಂಬ ಹರಡ್ತಾ ಇದೆ. ಈ ಥರ ಎಲ್ಲ ಹಾಡ್ದವಾಗ ರಾಜನ್ ನಾಗೇಂದ್ರ ಅವ್ರು ಹೇಳ್ಕೊಟ್ರೋ ಒಂದು ಹಾಡು ನಾವು ಯಾವತ್ತೂ ಕಲ್ತ್ಕೋಬೇಕು, ಎಸ್ಪೆಷಲಿ ಕಪಲ್ಸ್ಗೆ. ಯಾವ ಹಾಡು ಹಾಡಬೇಕು ಗೊತ್ತಾ? ದೂರ ದೂರ ಅಲ್ಲೇ ನಿಲ್ಲಿ ನನ್ನ ದೇವರೇ. ಆವಾಗ ಒಂದೇ ಕಂಟ್ರೋಲ್ ಆಗೋದು ಕೊರೋನಾ ವೈರಸ್ಸು. ಇನ್ನೊಬ್ಬ ಫ್ರೆಂಡು ಅವನ ಕತೆ ಹೇಳ್ಕೊಳಕ್ಕೆ ಶುರು ಮಾಡ್ದ. ನಾನು ಮುಂಬೈಯಿಂದ ಬರ್ತಾ ಇದ್ದೆ, ಬೆಂಗಳೂರು ಬಾರ್ಡರ್ ಹತ್ರ ಬಂದವಾಗ ಪೊಲೀಸವರೆಲ್ಲ ಬರೀ ರಾಜನ್ ನಾಗೇಂದ್ರ ಹಾಡುಗಳೇ ಹಾಡ್ತಾಯಿದ್ರು ಅಂದ. ಅವನು ಹೌದಾ, ಪೊಲೀಸವರು ರಾಜನ್ ನಾಗೇಂದ್ರ ಅವ್ರ ಹಾಡುಗಳು ಹಾಡ್ತಾಯಿದ್ರ? ಯಾವ ಥರ ಹಾಡುಗಳಪ್ಪ ಅಂದರೆ, ಯಾರು ಪ್ಯಾಂಟು ಶರ್ಟ್ ಹಾಕ್ಕೊಂಡಿದ್ರೆ ಅವ್ರು ನೋಡ್ಬಿಟ್ಟು ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆಯ ಊರು ಅಂತ ಕೇಳೋರು. ಯಾರು ಪಂಚೆ ಉಟ್ಕೊಂಡಿದ್ರೆ ಅವ್ರನ್ನೆಲ್ಲ ಅಯ್ಯಯ್ಯಯ್ಯೋ ಹಳ್ಳಿ ಮುಖ, ಯಾವಾಗ ಬಂದೆ ಬೆಂಗಳೂರು ಪಕ್ಕ ಅಂತ ಕೇಳೋರು. ಇನ್ನು ಮಿಕ್ಕಿದ್ದವ್ರಿಗೆ ನಮ್ಮೂರು ಬೆಂಗಳೂರು, ನಿಮ್ಮೂರು ಯಾವೂರು, ಎಲ್ಲಿಂದ ಬಂದೆ ಹೇಳು ಜಾಣ. ಈ ಥರನೇ ಬರೀ ಪೊಲೀಸವ್ರು ಹೀಗೆ ಮಾತಾಡೋರು ಎಲ್ಲರ ಜೊತೆನೂ. ಮುಂಬೈಯಿಂದ ಬಂದಿದೆಯಾ 14 ದಿನ ಕ್ವಾರಂಟೈನ್, ಡೆಲ್ಲಿಯಿಂದ ಬಂದಿದೆಯಾ 7 ದಿನ ಕ್ವಾರಂಟೈನ್, ಇಟಲಿ ಅಥವಾ ಅಮೆರಿಕದಿಂದ ಬರ್ತಾ ಇದೆಯಾ ವಾಪಸ್ ಹೋಗ್ತಿರು. ಇನ್ನೊಬ್ಬ ಫ್ರೆಂಡು ಅವನು, ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ, ಹಾಸ್ಪಿಟ್ಲಲ್ಲೂ ಬರೀ ರಾಜನ್ ನಾಗೇಂದ್ರ ಹಾಡುಗಳನ್ನೇ ಕೇಳ್ತಾ ಇದ್ದೆ ಕಣೋ ಅಂತ ಹೇಳ್ದ. ನಾನು ಹಾಸ್ಪಿಟ್ಲಲ್ಲ ರಾಜನ್ ನಾಗೇಂದ್ರ ಹಾಡುಗಳು ಯಾವ್ಯಾವ ಥರ ಹೇಳೋ ಅಂತ ಕೇಳಿದೆ. ಆವಾಗ ಅವನು ಹೇಳೋಕ್ಕೆ ಶುರು ಮಾಡ್ದ. ನಾ ಫಸ್ಟ್ ಹಾಸ್ಪಿಟ್ಲಿಗೆ ಹೋದಾಗ ಕೊರೋನಾ ಪೇಷಂಟ್ಸ್ ಹೆಂಗೆ ಐಡೆಂಟಿಫೈ ಮಾಡಿದೆ ಗೊತ್ತಾ? ಹೆಂಗೆ ಅಂತ ಕೇಳಿದ್ರೆ, ಅವ್ರು ಹೇಳೋ ಹಾಡುಗಳಿಂದನೇ ಗೊತ್ತಾಗ್ಬಿಡುತ್ತೆ ಅವ್ರು ಕೊರೋನಾ ಪೇಷಂಟ್ಸ್ ಇಲ್ವೋ ಅಂತ. ಒಬ್ಬ ಮಾಗಿಯ ಚಳಿಯಲ್ಲಿ ಈ ಬಿಸಿ ಏಕೋ, ಡೆಫಿನೆಟ್ ಕೊರೋನಾ ವೈರಸ್ ಪೇಷಂಟ್ ಅವನು. ಮೊದಲು ಪ್ರೇಮ ಪ್ರೀತಿ ನನ್ನುಸಿರು ಅಂತ ಹಾಡ್ತಿರೋರೆಲ್ಲ ಹಾಸ್ಪಿಟ್ಲಿಗೆ ಹೋದಾದ್ಮೇಲೆ ಕೆಮ್ಮು ಜ್ವರ ಏದುಸಿರು ಅಂತ ಹಾಡ್ತಿರ್ತಾರೆ. ಡೆಫಿನೆಟ್ ಕೊರೋನಾ ವೈರಸ್ ಪೇಷಂಟ್ ಅವನು. ಬಟ್ ಏನು ಬೇಜಾರಾಯಿತು ಅಂದರೆ, ಈ ಪೇಷಂಟ್ಗಳೆಲ್ಲ ದೇವ್ರ ಮೇಲೆ ತುಂಬ ಬೇಜಾರು ಮಾಡಿಕೊಂಡು ಏನೇನೋ ರಾಜನ್ ನಾಗೇಂದ್ರ ಅವ್ರು ಹಾಡ್ತಾ ಇದ್ರಪ್ಪ. ಎಲ್ಲಾರ ಕಾಯೋ ದ್ಯಾವ್ರೆ ನೀನು ಎಲ್ಲಿ ಕುಂತಿದ್ದಿ, ನಮ್ಮನ್ನೆಲ್ಲ ಭೂಮಿ ಆಗಿಬಿಟ್ಟು ಏನು ಮಾಡ್ತಿದ್ದಿ. ಇನ್ನು ಸ್ವಲ್ಪ ಜನ ಹಾಡ್ತಾಯಿದ್ರು, ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊರೋನಾವನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಹೀಗೆ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು. ಇವ್ರನ್ನೆಲ್ಲ ಕೇಳಿ ಆ ಡಾಕ್ಟರ್ಸು ಬಂದ್ಬಿಟ್ಟು ಅವ್ರಿಗೆಲ್ಲ ಅಡ್ವೈಸ್ ಮಾಡೋಕ್ಕೆ ಶುರು ಮಾಡಿದ್ರು. ಆ ಡಾಕ್ಟರ್ಸು ರಾಜನ್ ನಾಗೇಂದ್ರ ಅವ್ರ ಹಾಡುಗಳು ಹೇಳೇ ಅವ್ರಿಗೆ ಅಡ್ವೈಸ್ ಮಾಡ್ತಾಯಿದ್ರು. ನೋಡ್ರಪ್ಪ, ನೀವು ಬೇಗ ಹುಷಾರಾಗಬೇಕು ಅಂದರೆ ಈ ಥರ ದೇವ್ರ ಹಾಡುಗಳು ಹಾಡಬಾರ್ದು, ಒಳ್ಳೊಳ್ಳೆ ದೇವ್ರ ಹಾಡುಗಳು ಹಾಡಿ. ರಾಜನ್ ನಾಗೇಂದ್ರ ಅವ್ರು ಕಂಪೋಸ್ ಮಾಡಿರೋದು ಯಾವುದಪ್ಪ ಅಂದರೆ ಪವಡಿಸು ಪರಮಾತ್ಮ, ಈ ಥರ ಹಾಡುಗಳು ಹಾಡಿ. ಇಂದು ಎನಗೆ ಗೋವಿಂದ ಅಥವಾ ಲೀಲಾಮಯ ಹೇ ದೇವ ನೀ ತೋರು ದಯಾ ಭಾವ, ಫುಲ್ ಎಮೋಷನಿಂದ ಹಾಡಬೇಕಾ ದೇವ್ರ ಮೇಲೆ. ಬಿಡೆನು ನಿನ್ನ ಪಾದ ಗುರುವೇ ಬಿಡೆನು ನಿನ್ನ ಪಾದ, ಈ ಥರ ಹಾಡುಗಳು ಹಾಡ್ರಯ್ಯ, ನೀವು ಬೇಗ ವಾಸಿ ಆಗ್ತೀರ. ನಾವು ಒಂದು ಕಲ್ತ್ಕೋಬೇಕು, ರಾಜನ್ ನಾಗೇಂದ್ರ ಅವರು ಈ ಸಿಚುವೇಶನ್ಗೆ ಅಂತಲೇ ತುಂಬ ಅಡ್ವೈಸ್ ಕೊಟ್ಟಿದ್ದಾರೆ ಅವ್ರ ಹಾಡುಗಳ ಮೂಲಕನೇ. ಯಾಕೆಂದರೆ ಏನು ಹೇಳ್ತಾರೆ ಅಂದರೆ, ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ, ಜಾಣರಾಗಿ ಬಾಳಿ ನನ್ನ ಹುನ್ನ ಹೂಗಳೇ, ಮನೆಯಲ್ಲೇ ನೀವಿರಬೇಕು, ಮಾಸ್ಕನ್ನು ಹಾಕಲೇಬೇಕು. ಇನ್ನೊಂದು ಹೇಳ್ಕೊಟ್ಟಿದ್ದಾರೆ, ಕಲಿಯಿರೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ. ಒಳ್ಳೆ ಪಾಠ ಕಲಿಬೇಕು ಸರ್. ಇವಾಗ ನೋಡಿ, ಟಿ ವಿ, ನ್ಯೂಸ್ ಪೇಪರ್, ವಾಟ್ಸಾಪ್ ಎಲ್ಲೆಲ್ಲಿ ನೋಡಿದ್ರೂ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಕೊರೋನಾ ವೈರಸ್ ಬಗ್ಗೆ. ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೂ ರಾಜನ್ ನಾಗೇಂದ್ರ ಅವರು ಒಂದು ಒಳ್ಳೆ ಹಾಡು ಹೇಳ್ಕೊಟ್ಟಿದ್ದಾರೆ ನಮಗೆಲ್ಲ. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಇನ್ ಕನ್ಕ್ಲೂಷನ್, ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ, ಮಾಡಿದ್ರೆ ಆಗಬಾರ್ದಾಗತ್ತೆ. ಇದುವರೆಗೂ
ಕೊರೋನಾವನ್ನು ತಡೆಯೋರು ಯಾರೂ ಇಲ್ಲ, ವ್ಯಾಕ್ಸಿನ್ ಅಂತೂ ಮಾರ್ಕೆಟ್ನಲ್ಲಿ ಇಲ್ಲವೇ ಇಲ್ಲ. ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ, ಮನದಲ್ಲಿ ಆಸೆಯ ಬೇರೆ, ಬದುಕಲ್ಲಿ ನಡೆಯುವುದೇ ಬೇರೆ, ವಿಧಿ ಬರೆವ ಕವಿತೆ ಬೇರೆ, ಆ ಕವಿತೆ ರಾಗ ಬೇರೆ. ಇನ್ನೊಂದು ಹೇಳಿದರೆ ನಾವು ಯಾವತ್ತೂ ಮರಿಬಾರ್ದು, ದೇವರ ಆಟ ಬಲ್ಲವರಾರು, ಆತನ ಎದುರು ನಿಲ್ಲುವರಾರು. ಈ ಕೊರೋನಾ ವೈರಸ್ಸು ಯಾರಿಗೆ ಬೇಕಾದರೂ ಬರ್ಬೋದು. ನೀವು ಯಾವುದೇ ಜಾತಿ ಇರಿ, ನೀವು ಎಷ್ಟೇ ಸಾಹುಕಾರ ಆಗಿರ್ರಿ, ಎಲ್ಲರಿಗೂ ಬರ್ಬೋದು. ಅದಕ್ಕೋಸ್ಕರನೇ ತುಂಬ ಹುಷಾರಾಗಿರಬೇಕು. ಹೂವೊಂದು ಬೇಕು ಬಳ್ಳಿಗೆ, ಮಾಸ್ಕ್ ಒಂದು ಬೇಕು ನಿಮ್ಮ ಮುಖಕ್ಕೆ, ಎಂದೆಂದು ನೀವು ಸುಖವಾಗಿರಿ ಅಂತ ಹಾರೈಸ್ತಾ ನಿಮಗೆ ನಾನು ಕೊರೋನಾ ವೈರಸ್ ಬರದೇ ಇರಲಿ ಅಂತ ಕೇಳ್ಕೊಡ್ತೀನಿ. ನಿಮಗೆ ಕೊರೋನಾ ವೈರಸ್ ಇಲ್ವಾ? ನೀವು ಯಾವ ಹಾಡು ಹಾಡಬೇಕು ಗೊತ್ತಾ? ನಾನೇ ಭಾಗ್ಯವತಿ ಅಥವಾ ನಾನೇ ಭಾಗ್ಯವಂತ. ಅಥವಾ ನೀವು ಫುಲ್ ಫ್ಯಾಮಿಲಿ ಸೇರಿಕೊಂಡು ಹಾಡು ಹೇಳ್ತೀರಾ, ನಿಮ್ಮ ಕೊರೋನಾ ವೈರಸ್ ಬಂದಿಲ್ಲ ನಿಮ್ಮ ಮನೆಗೆ ಅಂತ. ಯಾವ ಹಾಡು ಹಾಡಬೇಕು ಅಂತ ನಿಮಗೆ ಗೊತ್ತಲ್ಲ. ಭಾಗ್ಯವಂತರು ನಾವೇ ಭಾಗ್ಯವಂತರು. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಹಾಸ್ಪಿಟಲ್ಗಿಂತ ಮನೆಯೇ ವಾಸಿ, ವೆಂಟಿಲೇಟರ್ಗಿಂತ ಮಾಸ್ಕೇ ವಾಸಿ. ಎಲ್ಲರೂ ಸೇಫಾಗಿರಿ, ಹೆಲ್ತಿಯಾಗಿರಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಇರಿ. ಥ್ಯಾಂಕ್ ಯು.